ಒತ್ತಾಯ ಮಾಡಿದ್ರಿ, ಅವಶ್ಯಕತೆ ಬಿದ್ದರಷ್ಟೇ ಮಾಡ್ತೀನಿ ಅಂತೇಳಿ. ನನಗೂ ಕೂಡ ಆಶ್ಚರ್ಯ ಆಗಿದೆ. ಮಾಧ್ಯಮ ಮುಖಾಂತರ ಗೊತ್ತಾಯಿತು. ಗೃಹ ಸಚಿವರ ಹೇಳಿಕೆ ನನಗೂ ಕೂಡ ದುಃಖದ ವಿಷಯ. ರಾಜ್ಯ ಸರ್ಕಾರ ಹಾಗೂ ಕಾನೂನು ಸಚಿವರು ಒಂದು ಪತ್ರ ಮುಖಾಂತರ ಮನೆಗೆ ಬಂದು ಸ್ವಂತಾನ ಹೇಳಿ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಕೊಟ್ಟು ಹೋಗಿದ್ರು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೇವೆ ಅಂತೇಳಿ ಜಾತ್ಯತೀತ ಪಕ್ಷಾತೀತ ಹೋರಾಟ ಆಗಿದೆ. ಎಲ್ಲ ಕೂಡ ರಾಜ್ಯ, ದೇಶ, ಅಂತಾರಾಷ್ಟ್ರಕ್ಕೆ ಕೂಡ ಇದು ಒಂದು ಹೋರಾಟ ಆಗಿದೆ. ಎಲ್ಲರೂ ಈ ಕೇಸ್ ಬಗ್ಗೆ ಗಮನಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಗೃಹ ಸಚಿವರ ಹೇಳಿಕೆ ಎಷ್ಟು ಸಮಂಜಸ ಅನ್ನೋದು ಕೂಡ ನನಗೂ ಆಶ್ಚರ್ಯ ಆಗಿದೆ. ಅದರಿಂದ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಕಳಂಕ ತರುವಂಥ ಹೇಳಿಕೆ ಇದು. ಈಗಾಗಲೇ ಗೃಹ ಸಚಿವರು ನನ್ನ ಮಗಳ ಹತ್ಯೆ ಪ್ರಕರಣ ಗೃಹ ಸಚಿವರು 32 ದಿವಸ ನಂತರ ನನಗೆ ಸ್ವಂತನ ಹೇಳಕ್ಕೆ ಬಂದರು. ಅವಾಗೂ ಕೂಡ ತಾವೇ ಹೇಳಿದರು ಇಲ್ಲ ನ್ಯಾಯ ಕೊಡಿಸ್ತೀವಿ ಅಂತ. ಈಗ ಅವರು ಹೋಗಿ ಈ ರೀತಿ ಉಲ್ಟಾ ಹೊಡೆದು ನಮ್ಮ ಮಗಳಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವಶ್ಯಕತೆ ಬೀಳಂಗಿಲ್ಲ ಅನ್ನೋ ಮಾತು ಹೇಳ್ತಾರೆ. ಯಾಕೆ ಈ ಕೇಸನ್ನು ತಾವು ಸೀರಿಯಸ್ ಆಗಿ ತೊಗೊಂಡಿಲ್ವಾ? ಮತ್ತು ಸೀರಿಯಸ್ ಆಗಿ ತೊಗೋಬೇಕಲ್ಲ. ಇಡೀ ಹೋರಾಟಗಾರರಿಗೆ ಏನು ಸಂದೇಶ ಕೊಡ್ತೀರಿ? ನಾಗರಿಕ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? ಇತ್ತಾಗ ಮುಖ್ಯಮಂತ್ರಿಗಳು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಅನೌನ್ಸ್ ಮಾಡ್ತಾರೆ, ಕಾನೂನು ಸಚಿವರು ಬಂದು ಪತ್ರ ಕೂಡ ತೋರಿಸ್ತಾರೆ, ಗೃಹ ಸಚಿವರು 32 ದಿವಸ ನಂತರ ಬಂದು ನನಗೆ ಸಂತಾನ ಹೇಳಿ ಅವರು ಕೂಡ ಹೇಳ್ತಾರೆ. ಈಗ ಹೇಳ್ತೀರಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅವಶ್ಯಕತೆ ಇಲ್ಲ ಅಂತೇಳಿ. ಅಂದರೆ ಆರೋಪಿಗೆ ಸಹಾಯ ಮಾಡೋದ್ರಿಂದ ತಮಗೇನು ಲಾಭ ಇದೆ? ಒಂದು ನಾವು ಇಡೀ ನಮ್ಮ ಸಮಾಜ, ಇಡೀ ಮಠಾಧೀಶರು, ಇಡೀ ಜಾತ್ಯತೀತ ಪಕ್ಷಾತೀತ ಹೋರಾಟ ಆಗಿದೆ. ಅವ್ರಿಗೆಲ್ಲ ಏನು ಸಂದೇಶ ಕೊಡ್ತೀರಿ? ನಾಗರಿಕ ಸಮಾಜಕ್ಕೆ ಏನು ಸಂದೇಶ ಕೊಡ್ತೀರಿ? ನುಡ್ದಂಗೆ ನಡ್ಕೋಬೇಕಂತ ನನ್ನ ಬೇಡಿಕೆ. ಯಾವಾಗಲೂ ಸರ್ಕಾರದ ಮೇಲೆ ಇಡೀ 7 ಕೋಟಿ ಜನ ತಮ್ಮ ಹೇಳಿಕೆ ಮೇಲೆ ಡಿಪೆಂಡ್ ಆಗ್ತಾರೆ. ಇವತ್ತು ನೀವು ಹೇಳಿಕೆ ಕೊಡೋದು ನೋಡಿದರೆ, ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್, ನನಗೇ ರಕ್ಷಣೆ ಇಲ್ಲ. ಮುಂದೆ ಬರ್ತಕ್ಕಂಥ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಅಲ್ಲಿ ಇದ್ದವ್ರಿಗೆ, ಇಲ್ದವ್ರಿಗೆ, ಮುಂದೆ ಬರೋರು, ಭಾವಿದವ್ರಿಗೆ ಏನು ಉತ್ತರ ಕೊಡೋರು? ಕಾರ್ಯಕರ್ತರಿಗೆ, ಸಮಾಜಕ್ಕೆ ಓಟ್ ಯಾವ ರೀತಿ ಹಾಕಬೇಕು? ಒಬ್ಬ ಕಾರ್ಪೊರೇಟರ್ ಮಗಳಿಗೇ ಉಲ್ಟಾ ಹೊಡೆದು ಈ ರೀತಿ ಹೇಳಿಕೆ ಕೊಡ್ತಾರೆ ಗೃಹ ಸಚಿವರು. ಮತ್ತು ನಮಗೇನು ಆದರೆ ನಾಳೆ ಸರ್ಕಾರ ನಿಲ್ತೈತೆ ಅನ್ನೋದು ಕೂಡ ಅವ್ರಿಗೂ ಕೂಡ ಭಯ ಅಲ್ಲ. ಅದಕ್ಕೆ ನಮ್ಮ KPCC ಅಧ್ಯಕ್ಷರೇ DK ಶಿವಕುಮಾರ್ ಸಾಹೇಬ್ರೆ ಅವರು ಕೂಡ ಈ ನನ್ನ ಗಂಭೀರವಾಗಿ ತೊಗೊಂಡು ನನಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿದ್ದಾರೆ, ಕಾನೂನು ಸಚಿವರಿಗೆ ಮಾತಾಡಿ. ಆದರೆ ಇವತ್ತು ಉಲ್ಟಾ ಹೊಡಿತಾರೆ ಗೃಹ ಸಚಿವರು. ಮುಖ್ಯಮಂತ್ರಿಗಳು ಬಂದು ನನಗೆ ಸಂತಾನ ಹೇಳಿ ಧೈರ್ಯ ತುಂಬಿ ನ್ಯಾಯ ಕೊಡಿಸ್ತೇನೆ ಅಂತ ಮಾತು ಕೊಟ್ಟಾರೆ. ಇವತ್ತು ಗೃಹ ಸಚಿವರು ನನ್ನ ನ್ಯಾಯ ಹತ್ಯೆ ಪ್ರಕರಣ ಒಳಗೆ ಉಲ್ಟಾ ಹೊಡಿತಾರೆ ಅಂದರೆ ಏನು ಕಾರಣ? ಇನ್ನೂ ಕಾರಣದ ಕೈ ಕೆಲಸ ಮಾಡ್ತಾ ಇದ್ದಾವೆ. ಇದು ಒಂದು ಷಡ್ಯಂತ್ರ ಇದೆ. ನಾವು ಓಂ ಪ್ರಥಮಿಂದ ಹೇಳ್ತಾ ಇದ್ದೇನೆ, ನಾವು ಯಾರ್ದು ಕೂಡ ವೈರಿಗಳಿಲ್ಲ, ಎಲ್ಲಿ ಕೂಡ ನನಗೆ ವೈರಿಗಳಿಲ್ಲ, ನಾನು ಯಾರ್ದು ವೈರಿ ಅಲ್ಲ. ಷಡ್ಯಂತ್ರ ಅಂದರೆ ಯಾವ ರೀತಿ? ನಾನು ಓಂ ಪ್ರಥಮ್ನಿಂದ ನನ್ನ ಮಗಳ ಕೊಲೆ ಮಾಡಿಸಿದ್ದು ಷಡ್ಯಂತ್ರದಿಂದ, ರಾಜಕೀಯ ಷಡ್ಯಂತ್ರ. ಇದು ಯಾವುದೋ ಹಣಕಾಸಿನ ಷಡ್ಯಂತ್ರ ಅಲ್ಲ. ಇದು ರಾಜಕೀಯ ಷಡ್ಯಂತ್ರದಿಂದ ಹತ್ಯೆ ಆಗಿದ್ದು. ಇದರಿಂದ ಇನ್ನೂ ಕೂಡ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ರಾಜಕೀಯ ಒಳಗೆ ಬೆಳೀಬಾರ್ದು ಅಂತೇಳಿ ನನ್ನ ಈ ರೀತಿ ನನಗೆ ಮಾಡೋಕ್ಕೆ ಬಂದರು. ಅದು ಅವಕಾಶ ಆಗಲಿಲ್ಲ. ಅದಕ್ಕೆ ನನ್ನ ಮನೆಗೆ ಕೈ ಹಚ್ಚಿದ್ರು. ಇವತ್ತು ನನ್ನ ಮನೆಗೆ ಕೈ ಹಚ್ಚಿ ನನ್ನ ಮಗಳನ್ನ ಮರ್ಡರ್ ಮಾಡಿಸಿದ್ರು. 8 ದಿವಸ ಮಾಡ್ಯಾರ. ಮೇಲೆ ಒಬ್ಬವನು ಕುಂತಾನಲ್ಲ 3ನೇ ಕಣ್ಣು, ಅವನು ದೃಷ್ಟಿ ಬಿತ್ತಂದರೆ ಎಲ್ಲ ಕಾಣದ ಕೈ ಹೊರಗೆ ಬರ್ತಾರೆ. 100ಕ್ಕೆ 100 ಪಕ್ಷದವರೇ, ಬೇರೆ ಯಾರೂ ಅಲ್ಲ, ಯಾರು ಅಪೋಸಿಷನ್ದವ್ರಲ್ಲ. ನನಗೆ ನಮ್ಮ ಪಕ್ಷದವರೇ ನಂಬದೇ ಮುಖಂಡರನ್ನೇ ಮಾಡಿಸಿದ್ದು. ಅದಕ್ಕೆ ಅದು ಒಂದು ಸ್ವಲ್ಪ ನನಗೆ ಮಾಹಿತಿ ಸಿಗಲಿ, ಇನ್ನೊಂದು ಸ್ವಲ್ಪ ಕುಲಂಕುಷವಾಗಿ ನಾನು ಅದನ್ನು ಬಹಿರಂಗಪಡಿಸ್ತೀನಿ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ನಾನು ಕಂಡು ಈ ವಿನಂತಿಯನ್ನು ಮಾಡ್ತೀನಿ, ಈ ಕೇಸ್ ಬಗ್ಗೆ ಫರ್ದರ್ ಏನು ಡೆವಲಪ್ಮೆಂಟ್ ಆಯ್ತಂತ. ಅದರ ನಂತರ ನಾನು ಉಪಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡ್ತೀನಿ. ಯಾಕಂದರೆ ಅವರು ಕೂಡ ನನಗೆ ಭಾಳಷ್ಟು ಬೆನ್ನಿಗೆ ನಿಂತು ತಮ್ಮದಂಥ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ನನಗೆ ಎಲೆಕ್ಷನ್ ಕ್ಯಾಂಪೇನ್ನಾಗ ಇದ್ದರೂ ಕೂಡ ನಾನು ಪರ್ಸ್ನಲಾಗಿ ಫೋನ್ ಮಾಡಿ 15 ನಿಮಿಷ ನನ್ನ ಜೊತೆ ಎಲ್ಲ ವಿಚಾರಗಳನ್ನು ಮಾತಾಡೋರು. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡ್ಯಾರ. ಅಷ್ಟೆಲ್ಲ ಅನೌನ್ಸ್ ಮಾಡಿ ಇವತ್ತು ಇವರು ಉಲ್ಟಾ ಹೊಡಿತಾರೆ ಅಂದರೆ ಅವರು ಗೃಹ ಸಚಿವರಿಗೆ ಅವ್ರು ಕೇಳಬೇಕಲ್ಲ. ನಾನು ಆದೇಶ ಮಾಡಿದೆ ಅಂತ ನಾವು ಎಲ್ಲರೂ ಕೂಡ್ಕೊಂಡು ತೀರ್ಮಾನ ತೊಗೊಂಡಿದ್ದಂಥ ವಿಷಯ ಅದು. ಇವತ್ತೇ ನೀವು ಯಾಕೆ ಈ ಹೇಳಿಕೆ ಕೊಟ್ಟರೆ ಅಂತ ಅವ್ರು ಕೇಳಬೇಕು. ಅದಕ್ಕೆ ನಾನು ಉಪಮುಖ್ಯಮಂತ್ರಿಗಳ ಕಡೆ ಮತ್ತು ಮುಖ್ಯಮಂತ್ರಿಗಳ ಕಡೆ ಮತ್ತು ಅನೇಕ ಕ್ಯಾಬಿನೆಟ್ ಮಂತ್ರಿಗಳು ನನ್ನ ಫ್ಯಾಮಿಲಿ ನಿಕಟ ಭಾಳ ಸಂಬಂಧವಾಗಿ ಅದಾರೆ, ಅವ್ರಿಗೂ ಎಲ್ಲ ಮಾತಾಡ್ತೀನಿ. MB ಪಾಟೀಲ್ರು ಇದ್ದಾರೆ ನಮ್ಮ ಸಂಬಂಧಿಕರು, ಮತ್ತು ಶಾಮನೂರು ಶಿವಶಂಕರಪ್ಪರು ಇದ್ದಾರೆ ನಮ್ಮ ಸಮಾಜದವರು, ಮತ್ತು ಖಂಡ್ರೆಯವರು ಕೂಡ ಈ ವಿಷಯಕ್ಕೆ ಮಾತಾಡ್ತಾರೆ, ಮತ್ತು ಶರಣ್ ಪ್ರಕಾಶ್ ಅವರು ಇದ್ದಾರೆ.
ಉನ್ನತ ಶಿಕ್ಷಣ ಸಚಿವರು. ನಾನು ಅವ್ರ ಗಮನಕ್ಕೆ ತೊಗೊಂಡು ಬರ್ತೀನಿ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ. ಕ್ಯಾಬಿನೆಟ್ ಮಂತ್ರಿಗಳಲ್ಲ, ನನ್ನ ಜೊತೆ ಕ್ಲೋಸ್ ಅದಾರೆ, ನಾನು ಕೂಡ ಕೇಳ್ತೀನಿ. ಇವತ್ತು ಗೃಹ ಸಚಿವರ ಹೇಳಿಕೆ ಹಿನ್ನೆಲೆಯಲ್ಲಿ ಸ್ಥಳೀಯ ಮುಖಂಡರು ಕೈವಾಡಿದೆ ಅಂತ ಇದು ಗೃಹ ಸಚಿವರ ಸ್ಪಷ್ಟನೆ ಮಾಡಬೇಕು. ಅವ್ರ ಕಡೆಯಿಂದ ಈ ಮಾತು ಹೇಳಿಸ್ತಾರಂದರೆ, ಈ ಕೇಸ್ ಅಷ್ಟು ಗಂಭೀರವಾಗಿ ಅಲ್ಲಿ ಕುಂತು ಬೆಂಗಳೂರಾಗ ಕುಂತು ಚರ್ಚೆ ಮಾಡತ್ತಾರಂದರೆ, ಈ ರೀತಿ ಹೇಳಿಕೆ ಹೇಳಿಸ್ತಾರಂದ್ರೆ ಇನ್ನೂ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ ಅಂತ ಅದರ ಅರ್ಥ. ಅಷ್ಟು ಸುಮ್ಮನೆಗೆ ಬಿಟ್ಟಿಲ್ಲ ಅವರು, ಇನ್ನೂ ಕಾಣದ ಕೈ ಕೆಲಸ ಮಾಡ್ತಾ ಇದ್ದೇವೆ. ಹೆಂಗಾರ ಮಾಡಿ ಆರೋಪಿನ ಜಾಮೀನು ಮಾಡಿಸ್ಬೇಕು, ಹೆಂಗಾರ ಕೇಸ್ ವೀಕ್ ಮಾಡಬೇಕು. ಕಾನೂನಲ್ಲಿ ನಂಬಿಕೆ ಇದೆ ನಮಗೆ. ಈಗ ಕಾನೂನಲ್ಲೇ ನಂಬಿಕೆ ಇದ್ದು ನಾಳೆ ಆರೋಪಿಗೆ ಅಲ್ಲಿ ಶಿಕ್ಷೆ ಆದರೆ ಮಾತು ಕೊಟ್ಟಿರ್ತಾರಲ್ಲ, ನೀನು ಬಿಡಿಸ್ಕೊಂಡು ಬರ್ತೇವೆ ಅಂಥೇಳಿ. ನಿಮ್ಮ ನಾಯಕರು ಅವ್ರು ಮಾತು ಕೊಟ್ಟಿರ್ತಾರಂತ. ಈಗ ಯಾರು ಮಾಡಿಸಿರ್ತಾರಲ್ಲ ಅವ್ರು ಮಾತು ಕೊಟ್ಟಿರ್ತಾರೆ. ಈಗ ಅವರು ಮಾಡಿಸ್ಕೊಂಡು ಬರಬೇಕಲ್ಲ, ಅವನು ಹೊರಗೆ ತರಲಿಲ್ಲ ಅಂದರೆ ಸಮಸ್ಯೆ. ಅವು ಬಹಿರಂಗ ಪಡಿಸಿಕಿಟ್ರೆ ಅನ್ನೋ ಭಯ. ಅದಕ್ಕೆ ಈ ರೀತಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಡಬಾರ್ದು, ಅಥವಾ ಅವ್ರಿಗೆ ಯಾವುದೋ ರೀತಿಯಿಂದ ಚಲೋ ಮ್ಯಾಜಿಸ್ಟ್ರೇಟ್ ಕೊಡಬಾರ್ದು, ಜಡ್ಜಸ್ ಕೊಡಬಾರ್ದು ಅಂತ ಇಂಥವೆಲ್ಲ ಕುತಂತ್ರ ಮಾಡ್ತಾಯಿದ್ದಾರೆ. ಚಾರ್ಜ್ ಶೀಟ್ನಲ್ಲೇ ಬೇರೆ ಅದನ್ನು ಕೂಡ ನೀವು ಪ್ರಥಮ್ ಏನು ಅವ್ರು ಹೇಳಿಕೆ ಹೇಳಿದ್ರು ಅದೇ ಬರ್ದಾರೆ ಚಾರ್ಜ್ ಶೀಟ್ನಲ್ಲಿ. ಈಗ ಇನ್ನೂ ಸಿಕ್ಕಿಲ್ಲ, ಬಟ್ ನಾನು ಮಾಹಿತಿ ಸಿಕ್ಕಿದೆ. ನಾನು ಹೇಳಿದವ್ರಿಗೆ ಒಂದು ಕಾಪಿ ಕೊಡ ಅಂದರೆ ಅದನ್ನೂ ಕೊಟ್ಟಿಲ್ಲ, ಅಲ್ಲಿ ಕೂಡ ಕೈ ಆಡ್ಸಾರೆ. ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಕೆಲವು ದಿವಸಗಳಲ್ಲಿ ಅದನ್ನು ಕೂಡ ಬರ್ತಾಯಿದೆ. ನೀವು ಹಿಂಗೇನೆ ಹೇಳಿದ್ರಿ, ಕೇವಲ ಕೊಲೆ ಮಾಡಿದ ಆರೋಪಲ್ಲ ಅವ್ನು ಹಿಂದ್ಗಡೆ ಸಾಕಷ್ಟು ಜನ ಇದ್ದಾರೆ, ಆ ಚಾರ್ಜ್ ಶೀಟ್ ಬರಬೇಕು ಅವರು ಅಂತ ಅದೇನಾದರೂ ನಿಮ್ಮ ಗಮನಕ್ಕೆ ನನಗೆ ಮಾಹಿತಿ ಪ್ರಕಾರ ಯಾವುದೋ ರೀತಿಯಿಂದ ಆ ರೀತಿ ಡೆವಲಪ್ಮೆಂಟ್ ಮಾಡಿಲ್ಲ, ಎಲ್ಲರನ್ನೂ ಕೈ ಬಿಟ್ಟಾರೆ. ಅದನ್ನೇ ಅದ್ರಾಗ ಏನು ನಾನು ಚಾರ್ಜ್ ಶೀಟ್ ಬಂದಿದ್ದು ಇನ್ನೊಂದು ಸ್ವಲ್ಪ ಕೂಲಂಕುಷವಾಗಿ ನಾನು ಅದನ್ನು ಪರೀಕ್ಷೆ ಮಾಡಿ ನಿಮ್ಗೆ ಹೇಳ್ತೀನಿ ಏನೇನು ಬಿಟ್ಟಾರೆ ಏನೇನಿಲ್ಲ ಅಂತೇಳಿ. ನನಗೆ ಮೇಲ್ನೋಟಕ್ಕೆ ನೋಡಿದಾಗ ಚಾರ್ಜ್ ಶೀಟಲ್ಲೂ ಕೈವಾಡ ಇದೆ. ಚಾರ್ಜ್ ಶೀಟನ್ನು ಬಿಡಬೇಕು ಸಿಗ್ಲಂಗೆ ಮಾಡ್ತಿದ್ದಾರಲ್ಲ, ಯಾಕೆ ಅಷ್ಟೊಂದು ಸೀಕ್ರೆಟ್ ಮೇಂಟೈನ್ ಮಾಡುತ್ತೆ? ಅದೇ ಹೇಳ್ತೀನಲ್ಲ ಸರ್, ಇದು ಕೊಲೆನೇ ಷಡ್ಯಂತ್ರ. ಇದು ರಾಜಕೀಯ ಮುಖಂಡರು ರಾಜಕೀಯ ಶೇಡಿದು. ಇವಾಗ ಯಾರೂ ಕಾರ್ಯಕರ್ತರು ಬೆಳಿಬಾರ್ದು, ಇವ್ರು ಬೆಳೆದ್ರೆ ನಮಗೆ ಕಾಲಿಲ್ಲ ಅನ್ನೋ ಒಂದು ಷಡ್ಯಂತ್ರ ಮನಸ್ಥಿತಿ ಹಂಗಿದೆ. ಯಾರೇನು ಮಾಡೋಕ್ಕಾಕೈತೆ ಅವ್ರ ಮನಸ್ಥಿತಿಗೆ? ಬಂದೇ ಬರ್ತಾರೆ, ದಾನೇ ಬರ್ತೈತೆ ಸರ್. ಸಾರ್ವಜನಿಕರಿಗೆಲ್ಲ ಗೊತ್ತಿದೆ ಎಲ್ಲೆಲ್ಲ ಏನೇನು ಅಂತೇಳಿ. ಈಗಾಗಲೇ ನಾವು ಏನು ಕೇಳಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಡಿದ್ದಾರೆ. ರಾಜ್ಯ ಸರ್ಕಾರನ ದೋಷ ಮಾಡೋಂಗಿಲ್ಲ, ಬಟ್ ಕೆಲವೊಂದು ಮಂದಿ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವಲ್ಲ, ಅವ್ರನ್ನ ಮಾತು ಕೇಳ್ಕೊಂಡು ಹೇಳಿಕೆ ಕೊಡ್ತಾರಲ್ಲ, ಮತ್ತು ಅವ್ರು ತಿಳ್ಕೊಬೇಕಲ್ಲ. ಈಗ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ, ನಮಗೆ ಆಯುಕ್ತರನ್ನು ಬದಲಿ ಆಗ್ಬೇಕಂತ. ಆಯುಕ್ತರನ್ನು ಬದಲಿ ಮಾಡಿಕೊಟ್ರು. ಇವತ್ತು ಹುಬ್ಬಳ್ಳಿಯಲ್ಲಿ ಎಲ್ಲ ತಮ್ಮದೇ ಆದ ಒಂದು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾಯಿದೆ. ನಾವು ಸ್ವಾಗತಿಸ್ತೀವಿ, ಅಭಿನಂದಿಸ್ತೀವಿ ಅವ್ರಿಗೆ. ಅದಕ್ಕೆ ಈ ರೀತಿ ಅನೇಕ ಇನ್ನೂ ಭಾಳಷ್ಟು ಬದಲಾವಣೆ ಆಗಬೇಕು. ಇವ್ರನ್ನೆಲ್ಲ ಕಂಡುಹಿಡಿಬೇಕು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಇನ್ನೂ 4 ವರ್ಷ ಸರ್ಕಾರ ಇದೆ, TP ZP ಎಲೆಕ್ಷನ್ ಬರ್ತಾಯಿದೆ. ಇವರು ತಪ್ಪು ಮಾಡಿದ್ದಕ್ಕೆ ಇವತ್ತು ರಾಜ್ಯದಾಗ 19-20 ಸೀಟ್ ಕಾಂಗ್ರೆಸ್ ಬರುವಲ್ಲಿ 19 ಸೀಟ್ BJP ಬಂತು. ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ಗೆ ಅನ್ಯಾಯ ಆದ ಬೆನ್ನಿಗೆ ನಿಲ್ಲೋದು ಬಿಟ್ಟು ಆರೋಪಿಗೆ ಬೆನ್ನಿಗೆ ನಿಲ್ತಾ ಇದ್ದಾರೆ. ಇನ್ನೂ ಸಮಾಜಕ್ಕೆ ಏನು ಸಂದೇಶ ಕೊಡೋರು? ಭಾಳಷ್ಟು ಅದಾವೆ ಇನ್ನೂ ಅಂಶಗಳು. ಅದಕ್ಕೆ ನಾನು ಭಾಳ ದಿವಸ ಆಯಿತು, ನಾನು ಕೂಡ ನ್ಯಾಯಾಂಗದ ವಿಶ್ವಾಸ ಇಟ್ಕೊಂಡು, ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಕೊಂಡು ನ್ಯಾಯ ಸಿಗುವಂಥ ಕೆಲಸ ಆಗಲಿ ಅಂತ ನಾನು ಬೇಡ್ಕೊಂಡಿದ್ದೆ. ಬಟ್ ಇವತ್ತು ಈ ಹೇಳಿಕೆ ನೋಡಿದರೆ ಮತ್ತು ಚಾರ್ಜ್ಶೀಟ್ನಲ್ಲಿ ಮಾಡ್ತಕ್ಕಂಥ ಎಲ್ಲ ಇದು ನೋಡಿದರೆ ಅವಾಗ ಅನಿಸ್ತಾ ಇದೆ. ಅದಕ್ಕೆ ನಾನು ನ್ಯಾಯಾಲಯಕ್ಕೆ ಏನು ಬರೆದು ಕೊಡ್ಬೇಕು ನಾನು ಬರೆದು ಕೊಡ್ತೀನಿ. ಅದ್ರ ಬಗ್ಗೆ ಎಲ್ಲ ತನಿಖೆ ಮಾಡೋಕೆ ಹಚ್ತೀನಿ. ಎಸ್, ಥ್ಯಾಂಕ್ ಯು.